ಕೀರ್ತನೆಗಳು 9. ನೆಕ್ಸ್ಟ್ ದಯವಿಟ್ಟು ಸ್ಯಾಮ್ಸ್ 9 1ರಿಂದ 10ನೇ ವಚನ ಓದುವವರಾಗಿದ್ದೇವೆ. 1ರಿಂದ 9ನೇ ವಚನ ಉತ್ತರ ಪತ್ರ ಓದಿಕೊಳ್ಳೋಣ. 10ನೇ ವಚನ ನಾವು ಒಟ್ಟಾಗಿ ಓದಿಕೊಳ್ಳೋಣ. We are going to read responsively the Psalms 9 from verse 1 to 9. 10th verse will be read together. ಕೀರ್ತನೆಗಳು 9 1ರಿಂದ 10ನೇ ವಚನ. ಎಲ್ಲರೂ ಸತ್ಯವೇದ ಓದಿಕೊಳ್ಳೋಣ ಅಂತಿದೆ. ಮೊದಲನೇ ವಚನ ನೀವು ಸಭಿಕರು ಓದಬೇಕಾದ್ರೆ, 2ನೇ ವಚನ ನಾವು ಇಲ್ಲಿರೋ ಸ್ಟೇಜ್ ಮೇಲೆ ಓದ್ತೇವೆ. ಅದೇ ಮೊದಲಾಗಿ 10ನೇ ವಚನ ಎಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. ಕೀರ್ತನೆಗಳು 9 1ನೇ ವಚನ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರಾತ್ಮನೇ, ನಿನ್ನನ್ನು ಸಂತೋಷದಿಂದ ಉತ್ಸಾಹಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ನನ್ನ ಕಾರ್ಯಗಳು ನಿನ್ನ ಎದುರಿನಿಂದ ನನ್ನ ರಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದಿ, ನೀನು ಆಸನಾರೂಢನಾಗಿ ನೀತಿಯಿಂದ ನ್ಯಾಯವನ್ನು ನಿರ್ಣಯಿಸುತ್ತಿ. ನೀನು ಜನಾಂಗಗಳನ್ನು ವಶಪಡಿಸಿ ದುಷ್ಟರನ್ನು ನಾಶಮಾಡಿದಿ, ಅವರ ಹೆಸರನ್ನು ಪರಿಸಿಬಿಟ್ಟಿದಿ. ಶತ್ರುಗಳು ನಿಶ್ಚಯವಾದರು, ನೀನು ಕೆಡಿಸಿದ ಅವರ ಕೋಟೆಗಳು ಸಂಪೂರ್ಣವಾಗಿ ಹಾಳಾದವು, ಅವರ ಸ್ಮರಣೆಯೇ ಇರವಾಯಿತು. ಯೆಹೋವನಾದವರು ಯಾವಾಗಲೂ ನೆಲೆಗೊಂಡು ನ್ಯಾಯ ವಿಚಾರಣೆಗೊಳಗಾಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನೇ ನಿತ್ಯಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸುವನು, ಆತನ ಜನಾಂಗಗಳಿಗೆ ಸತ್ಯವಾಗಿಯೇ ತೀರ್ಪು ಕೊಡುವನು. ಆಮೇಲೆ 10ನೇ ವಚನ ಎಲ್ಲರೊಟ್ಟಾಗಿ ಓದಿಕೊಳ್ಳೋಣ. ಯೆಹೋವನೇ, ನಿನ್ನ ಮಹಿಮೆಯನ್ನು ಬಲ್ಲವರು ನಿನ್ನನ್ನು ಗೌರವಿಸುವರು. ಹೌದು ಪ್ರಿಯರೇ, ದೇವರು ನಮ್ಮ ಆಶ್ರಯವಾಗಿದ್ದಾನೆ. ಆಪತ್ಕಾಲ ದುರ್ಗವು, ಕೋಟೆಯು, ಗುರಾಣಿಯೂ ಆಗಿದ್ದಾನೆ. ನಮ್ಮನ್ನು ಕಾಯುವಂತ ದೇವನ ಆ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಪ್ರಿಯರೇ. ನಾವು ಸಂಪೂರ್ಣ ಒಪ್ಪಿಸಿಕೊಟ್ಟವರಾಗಿ, ದೇವರು ತನಗಾಗಿ ಏನನ್ನು ಇಟ್ಟುಕೊಳ್ಳಲಿಲ್ಲ. ನನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ನಮಗಾಗಿ ಕಳಿಸಿಕೊಟ್ಟಿದ್ದಾನಲ್ಲ. ನಾವು ಸಹ ನಮಗಾಗಿ ಯಾವುದನ್ನು ರಿಸರ್ವ್ ಮಾಡಿಕೊಳ್ಳದೆ, ದೇವರಿಗೆ ನಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಆಲೋಚನೆಯಿಂದ, ನಮ್ಮ ಒಂದು ಪೂರ್ಣ ಬಲದಿಂದ ಆತನನ್ನೇ ನಾವು ಆರಾಧನೆ ಮಾಡುವ ಹಾಗೆ ನಮ್ಮನ್ನು ಒಪ್ಪಿಸಿಕೊಟ್ಟು, ಏಸಪ್ಪ ನನಗೆ ನೀನು ಬಲ ಕೊಡು. ಹೌದು ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀನು ನನಗೆ ಬಲ ಕೊಡು ಏಸಪ್ಪ. ಮನುಷ್ಯನ ಮೆಚ್ಚುವುದಕ್ಕಾಗಿ ಅಲ್ಲ ಕರ್ತನೆ, ನಿನ್ನನ್ನು ಮೆಚ್ಚುವುದಕ್ಕಾಗಿ ನಿನ್ನ ಆರಾಧನೆ ಮಾಡಬೇಕು ಏಸಪ್ಪ. ನಿನ್ನನ್ನು ನಾವು ಹೊಗಳಬೇಕು ರಾಜ. ಅಪ್ಪ, ನಿನ್ನ ನಾಮಕತೆ ನಾವು ಮೇಲಕ್ಕೆತ್ತುವಂತೆ ನಮ್ಮ ಕರ್ತನೆ ಆರಾಧನೆ ನಡೆಸು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ರಾಜ, ಈ ಆರಾಧನೆ ಒಪ್ಪಿಸಿಕೊಳ್ಳುತ್ತೇವೆ. ನೀನು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವನಾಗಿದ್ದಿಲ್ಲ. ನಾವು ಮಾಡುವಂತಹ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡಬೇಕು. ನಾವು ಕೇಳುತ್ತೇವೆ, ನಿನ್ನ ಮಕ್ಕಳನ್ನ ಆಶೀರ್ವದಿಸು ಕರ್ತ. ವಾಕ್ಯವಾದದ ಮೂಲಕ ಮಾತನಾಡು ಕರ್ತನೆ. ದೇವಾದಿ ದೇವನೇ ರಾಜ, ಕಾಣಿಕೆ ಭಾಗವನ್ನು ಆಶೀರ್ವದಿಸು, ತಂದೆ ಸುಮಕ್ಕಳ ಆಶೀರ್ವದಿಸು, ನಿಜಗಳ ಆಶೀರ್ವದಿಸು ರಾಜ. ಈ ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನೀನು ಕರ್ತನ ಮಧ್ಯೆ ನಿಂತುಕೊಂಡು ಏಸಪ್ಪ ಅಪ್ಪ ಮನೆಗೆ ಹೊಂದಿಕೊಳ್ಳೋ ದೇವನಾಗಿದ್ದು ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತದೆ. ಈಗ ನಾವು ದೇವರು ಮಾಡುವಂತ ಎಲ್ಲ ಉಪಕಾರ ನೆನೆಸುವವರಾಗಿ, ಯೆಹೋವನೇ ನೀನು ಮಾಡಿದ ಸಹಾಯ ಬಾಯಿನ ಮೂಲಕವಾಗಿ ದೇವರಿಗೆ
ನೆನೆಸದೇ ಇದ್ದ ಸಮಯದಲ್ಲಿ ಸಹ ನಮ್ಮ ನೆನೆಸಿದಾನಾತು. ನಾವು ಆತನಿಗೆ ನಂಬಿಗಸ್ತರಾಗದೇ ಇದ್ದಾಗ ಸಹ ಆತನು ನಂಬಿಗಸ್ತನಾಗಿದ್ದಾನೆ. ನಮ್ಮನ್ನು ಕೈ ಬಿಡದೆ ಆತನು ನಮ್ಮೊಂದಿಗೆ ಇದ್ದು ಇಮ್ಯಾನುವೇಲನಾಗಿ ನಮ್ಮನ್ನು ಕಾಯುವಂತೆ ವಿಲೇಸನಾಗಿ ನಮ್ಮೊಂದಿಗೆ ಇದ್ದಾನಲ್ಲ ಅಂತ ದೇವರನ್ನ ಕರ್ತನೇ ದೇವರಲ್ಲಿ ಎಂಬ ಆಣ ಮೂಲಕವಾಗಿ ಆತನಿಗೆ ನಾವು ಸ್ತೋತ್ರ ಮಾಡ್ತೇವೆ.
ಹೌದು ಪ್ರಿಯರೇ, ಸುಮ್ಮನೆ ಕುಳಿತುಕೊಂಡವರಾಗಿ ದೇವರಿಗೆ ನಾವು ಸ್ತೋತ್ರ ಮಾಡುವ. ದೇವರ ವಾಕ್ಯ ಹೇಳ್ತಾರೆ, ಯೆಹೋವನೇ ನಿನ್ನ ಮಹಿಮೆಯನ್ನು ಬಂದವರು ನಿನ್ನಲ್ಲಿ ಭರವಸೆ ಇರುವರು. ಯಾಕೆಂದರೆ ನಿನ್ನ ಮಳೆ ಹೋಗುವವರು ನೀನು ಕೈ ಬಿಡುವುದೇ ಇಲ್ಲ. ಹೌದು ಪ್ರಿಯರೇ, ಆತ ನಾವು ಮಹಿಮೆಯನ್ನು ಬಲ್ಲವರಾಗಿದ್ದೇವೆ. ನಾವು ಯಾಕೆ ನಮ್ಮ ಜೀವಿತದಲ್ಲಿ ದೇವರು ರಕ್ಷಣೆ ಮಾತ್ರ ಕೊಟ್ಟಿದ್ದಲ್ಲ, ನಮ್ಮೊಂದಿಗಿದ್ದು ಪ್ರತಿದಿನ ಭಾರವನ್ನು ಹೊರುವಂತ ದೇವರಾಗಿದ್ದಾನೆ. ನಮಗೆ ಸಮಾಧಾನ ಕಟ್ಟಲೆ ಇಟ್ಟಿದ್ದಾನೆ. ನಾವು ಬೇಕಾದೆಲ್ಲ ಅಗತ್ಯಗಳನ್ನು ಪೂರೈಸುವಂತ ಯೆಹೋವ ಹೀರೇ ಆಗಿದ್ದಾನೆ. ಅಂತಹ ದೇವರ ನಾವು ಇದುವರೆಗೂ ನಡೆಸಿದ್ದೇವೆ. ಬಾಯಿನ ಮೂಲಕವಾಗಿ ದೇವರಿಗೆ ಅವನ ಕೃಪೆ ನೆನೆಸುವವರಾಗಿದ್ದೇವೆ. Me
ಪರಾಕ್ರಮದಿಂದ ಯೇಸು ಕ್ರಿಸ್ತನ ಕೃಪೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಮ ಬಲವೂ ಅದು ನಶ್ವರವಾಯಿತು, ನಮ್ಮ ಸಾಮರ್ಥ್ಯ ಅದು ನಶ್ವರವಾಯಿತು. ಆದರೆ ನಮ್ಮಂತ ಯೇಸು ಕ್ರಿಸ್ತನ ಮಕ್ಕಳಿಗಾದರೂ ಪರಲೋಕ ದೇವರು ಬಲ ಕೊಟ್ಟಿದ್ದಾನೆ, ಪರಲೋಕ ನಮಗೆ ಜ್ಞಾನ ಕೊಟ್ಟಿದ್ದಾನೆ, ಪರಲೋಕನ ನಮ್ಮನ್ನು ದೇವರು ನಡೆಸುವಾತನಾಗಿದ್ದಾನೆ. ಆತನೇ ನಮ್ಮ ಜೀವಿತದಲ್ಲಿ ದುರ್ಗವು, ಕೋಟೆಯು, ಬಂಡಿಯೂ ಆಗಿದ್ದಾನೆ. ನಾವು ವಿಪತ್ಕಾಲದಲ್ಲಿ ಆತನ ಕರಿಬೇಕಾದ್ರೆ ಆತನ ಮೊರೆಯನ್ನು ಕೇಳುವಾತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ದೇವರ ಅಧಿಕವಾಗಿ ಅದ್ಭುತಗಳ ಮಾಡಿ ಸಾಕ್ಷಿ ಹೇಳುವಂತೆ ಮಾಡಿದ್ದಾನೆ. ಹಲ್ಲೆಲೂಯ. ನಮಗಾಗಿ ಜೀವನದಂತ ದೇವರು ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದಾನೆ. ಅದಕ್ಕಾಗಿ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಆತನ ಜೀವನದೊಂದಿಗೆ ನಾವು ಜೀವಿಸ್ತಾ ಇದ್ದೇವೆ. ಆತನ ಜೀವವಿಲ್ಲದ್ರೆ ನಮಗೂ ಸಹ ಆತ್ಮಿಕ ಜೀವ ಇಲ್ಲ, ನಾವು ನಿತ್ಯಕ್ಕೂ ನರಕಕ್ಕೆ ಹೋಗುವವರಾಗಿರುತ್ತೇವೆ. ಆತ ದೇವರು ನಾವು ಜೀವನದಿಂದ ಯೇಸುವೆ ನಾವು ಬಾಳುವೆ ನಿನಗಾಗಿಯೇ ಎಂಬ ಆಡಂಬರವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. Amen.
ದೇವರು ನಮ್ಮನ್ನ ಏನು ಇಟ್ಟಂತೆ ಧೂಳಿತ ಇಟ್ಟಂತ ದೇವರು ನಮ್ಮನ್ನ ನಾವು ನೋಡುತ್ತೇವೆ. ಪರಲೋಕ ಸಿಂಹಾಸನಗಳಿಗೆ ಆಸನಗಳಿಗೆ ದೇವರು ನಮ್ಮನ್ನು ಕೂರಿಸುವ ಆತನಾಗಿದ್ದಾರೆ. ದೇವರು ವಾಕ್ಯ ಹೇಳ್ತಾರೆ, ಯೇಸು ಕ್ರಿಸ್ತನ ಹಿಂದಿರುಗಿ ಬರಬೇಕಾ ನಾವು ಸಹ ಆತನಿಗೆ ಈ ಲೋಕಕ್ಕೆ ಜಾಯಿ ತಿಳಿಸುತ್ತೇವೆ ಅಂತ ದೊಡ್ಡ ಒಂದು ಶ್ರೇಷ್ಠವಾದ ಒಂದು ಬಿರುದನ್ನ ಶ್ರೇಷ್ಠವಾದ ಒಂದು ಕಾರ್ಯವನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಅದಕ್ಕಾಗಿ ನಾವು ತಿರುಗಿ ನನ್ನ ಎತ್ತಿ ಎತ್ತಿ ನಿಲ್ಲಿಸಿ ಮಾಡಿದ ಮೂಲಕವಾಗಿ ಆ ಒಂದು ಜನ ಆಟದ ಮೂಲಕವಾಗಿ ದೇವರು ನಾವು ಮಹಿಮೆ ಪಡಿಸುತ್ತೇವೆ. ಲೋಕದಲ್ಲಿ ಎಷ್ಟೋ ಕೋಟಿ ಕೋಟಿ ಜನಗಳು ಉಂಟು, ಆದರೆ ನಮಗೆ ಆತನು ಒಂದು ಕೃಪೆ ಕೊಟ್ಟಿದ್ದಾನೆ. ಎಲ್ಲರೂ ಬಾಯ್ತಾ ಸ್ವಲ್ಪ ನೆನೆಸಿ ನೋಡಿದ್ದೇವೆ. ನಾವು ಪಾಪದ ಕೆಸರಲ್ಲಿ ಬಿದ್ದು ನಾಶವಾಗಬೇಕಾಗಿದೆ. ನಮ್ಮ ನಾವು ದೇವರ ಕೃಪೆಯಿಂದ ಬೆಳೆದಿದ್ದಾನೆ. ಆತ ರಕ್ಷಣೆಗೋಸ್ಕರ ಸ್ತೋತ್ರ ಮಾಡಿದ್ದೇವೆ. ನಮಗೆ ಕೊಡುವಂತ ಹೆಸರ ಕೊಟ್ಟಾಗ ಆಶೀರ್ವಾದಕ್ಕಾಗಿ ನೀವು ಆತನಿಗೆ ಸ್ತೋತ್ರ ಮಾಡಬೇಕಾಗಿದೆ. ನಮಗೆ ಕೊಡುವಂತ ಒಳ್ಳೆಯ ಮನೆಗಾಗಿ, ಕುಟುಂಬಕ್ಕಾಗಿ, ಆಹಾರಕ್ಕಾಗಿ, ವಸತಿಗಾಗಿ ನಾವು ಸ್ತೋತ್ರ ಮಾಡಬೇಕಾಗಿದೆ. ಆರ್ಥಿಕವಾದ ಎಲ್ಲ ಆಶೀರ್ವಾದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕಾಗಿದೆ. ನಮ್ಮನ್ನ ದೇವರು ಈ ಭೂಮಿಗೆ ಆಶೀರ್ವಾದ ಉಚಿತವಾಗಿ ಆರಿಸಿಕೊಂಡಿದ್ದಾನೆ.
ಒಂದು ಕ್ಷಣ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡವರ ಮೌನವಾಗಿರೋಣ. ದೇವರ ಆತ್ಮ ಮಧ್ಯೆ ಚಲಿಸುವ ಆತನಾಗಿದ್ದಾನೆ. ದೇವರು ನಮ್ಮೊಂದಿಗೆ ಮಾತನಾಡುವಂತ ದೇವರು. ನಮ್ಮ ಎಲ್ಲ ಸ್ತುತಿ ಗಣ ಮಾನ ಮಹಿಮೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು We thank you for your presence, Lord Jesus. We thank you, Father. You are valued as Master God. Thank you for coming in the midst of your children, Father God. ನಮಗೆ ಬೆಲೆ ಕೊಟ್ಟಿದ್ದೀಸಪ್ಪ. ನಾವು ಮಾಡುವಂಥ ಆರಾಧನೆ ಸ್ತೋತ್ರಗಳ ಸಿಂಹಾಸನದಲ್ಲಿ ಹಸಿನ ರೂಢನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. Thank you, Jesus. Thank you. ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಒಬ್ಬನಿಗೆ ಕೊಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಒಳ್ಳೆಯ ತಂದೆ. ನಾವು ಸತ್ಯವೇದಗಳ ಪತ್ರಿಕೆ 11ನೇ ಅಧ್ಯಾಯಕ್ಕೆ ತಿಳ್ಕೊಳ್ಳೋಣ. Take your Bible to Romans chapter 11. ರೋಮಾಪುರದವರ ಪತ್ರಿಕೆ 11ನೇ ಅಧ್ಯಾಯ, ಅದರಲ್ಲಿ 33ನೇ ವಚನದಿಂದ 36ನೇ ವಚನದವರೆಗೆ ಮೊದಲಿರುವಂತಹ ಟೋನಿ ಬ್ರದರ್ ಓದಬೇಕು ಕೇಳ್ಕೊಳ್ತೇನೆ. ರೋಮಾಪುರದವರ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 33ನೇ ವಚನದಿಂದ 36ನೇ ವಚನದವರೆಗೂ ಟೋನಿ ಬ್ರದರ್ ಓದಬೇಕಾ ಅದರಲ್ಲಿ ಕೇಳಿಸಿಕೊಳ್ಳೋಣ. ಆಹಾ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳಿದುಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವೂ ಸ್ತೋತ್ರ. ಆಮೆನ್. ದೇವರ ವಾಕ್ಯ ಭಾಗನ ಆಶೀರ್ವದಿಸಿ ಕೂತ್ಕೊಂಡವರಾಗಿ ಕಾಣಿಕೆಯ ತೆಗೆದುಕೊಳ್ಳುವ ಸಮಯ. Nara
Praise the Lord. ಈ ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂಥವ್ರು ದಯವಿಟ್ಟು ಇದನ್ನು ನಿಂತ್ಕೊಳ್ಳೋದಕ್ಕೆ ಕೊಡ್ತೇನೆ. ನನಗೋಸ್ಕರ ಪ್ರಾರ್ಥನೆ ಮಾಡಬಹುದಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಪಿತನೇ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ನೀನು ಸುಂದರನಾಗಿದ್ದಿ, ನಮ್ಮೊಂದಿಗೆ ಇಮ್ಯಾನುವೇಲನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ವಿಶೇಷ ಸಮಯದಲ್ಲಿ ಅಪ್ಪ ನಿನಗಾಗಿ ಕೊಟ್ಟುವಂಥ ಈ ಕಾಣಿಗಾಣ ದಶಭಾಗನ ಆಶೀರ್ವದಿಸಿದ ಅಪ್ಪ, ನೀವು ಕೊಟ್ಟುವಂಥ ಕರ್ತನೆ ಐಶ್ವರ್ಯದಿಂದ ನಾವು ನಿಮಗಾಗಿ ಕೊಡ್ತಾ ಇದ್ದೇವಪ್ಪ. ನಿನ್ನ ಸೇವೆಗಾಗಿ, ನಿನ್ನ ಒಂದು ಸಭೆಗಾಗಿ ನಾವು ಕೊಟ್ಟಿದ್ದೇವಪ್ಪ. ಇದನ್ನು ಆಶೀರ್ವದಿಸು. ನಿನ್ನ ಆಲೋಚನೆ ಮೇರೆಗೆ ಈ ಕಾಣಿಗಳು ದಶಭಾಗಗಳು ಉಪಯೋಗಿಸಲ್ಪಡಲಪ್ಪ. ಏಸಪ್ಪ ಕೊಟ್ಟುವಂಥ ಪ್ರತಿಯೊಬ್ಬ ಮಕ್ಕಳು ಏಸಪ್ಪ ಯಾವ ಕೊರತೆ ಇದ್ದಂತೆ, ಹೌದು ರಾಜ, ನಿನಗಾಗಿ ಜೀವಿಸುವುದಕ್ಕೆ ಇನ್ನೂ ಅಧಿಕ ಬಲವುಳ್ಳವರಾಗಿ ಅಪ್ಪ ಈ ಲೋಕದಲ್ಲಿ ಕರ್ತನೆ ಜೀವಿಸುವಂತೆ ನೀನು ಕಾರ್ಯ ಮಾಡು. ಕೊಡದೇ ಇರುವಂಥ ಕರೆಗಳು ಮುಂಬರುವ ದಿನಗಳಿಗೆ ಕೊಡುವಂಥ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯ. ಯಾರೆಲ್ಲ ಯೇಸು ಕ್ರಿಸ್ತನ ಒಳ್ಳೆಯವನಾಗಿದ್ದಾನೆ ಅಂತ ಕಳೆದ ವಾರ ರುಚಿ ನೋಡಿದ್ದೇವಲ್ಲ, ನಮ್ಮ ಜೀವಿತದ ಎಷ್ಟೋ ಕಾರ್ಯಗಳಲ್ಲಿ ದೇವರು ನಮ್ಮ ಹೊಂದಿದ್ದಾನೆ ಅಲ್ವಾ. ನಾವು ನೊಂದಾಗ, ನಾವು ಕಣ್ಣೀರಿಟ್ಟಾಗ, ನಾವು ಮನಸ್ಸು ನೋಯಿಸ್ಕೊಂಡಿದ್ದಾಗ, ಯಾರೂ ನನಗಿಲ್ವಲ್ಲ, ನಾನು ಏಕಾಂಗಿಯಾಗಿದ್ದಾನಲ್ಲ ಅಂತ ಅಂದ್ಕೊಳ್ಬೇಕಾದ್ರೆ ಅಲ್ವಾ. ಅನೇಕ ಸಾರಿ ನಾವು ಮನುಷ್ಯರು ಅಕ್ಕಪಕ್ಕದ ಜನ ಇದ್ರೂ ಸಹ ನಾವು ಏಕಾಂಗಿಯಾಗಿರ್ತೇವೆ ಅಲ್ವಾ. ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವಲ್ಲ. ಆದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ, ಶಾರೀರಿಕ ಕಣ್ಣಿಗೆ ಕಾಣದೇ ಇರುವಂಥ ಒಬ್ಬ ಗಿನಿಯನು, ಒಬ್ಬ ಜೊತೆಗಾರ ನಮ್ಮೊಂದಿಗೆ ಸದಾಕಾಲ ಇರ್ತಾನೆ. ಅದನ್ನು ನಾವು ಗುರುತಿಸಿದವರಾಗಿ ನಾವು ಏಸಪ್ಪನ ಮಕ್ಕಳಾಗಿ ಜೀವಿಸ್ತಾ ಇದ್ದೇವೆ. We should be proud to be a Christians or to be a God children ಅಲ್ವಾ. ನಾವೆಲ್ಲರೂ ಅನ್ಕೋಬಾರ್ದು, ಓ ದೇವ್ರ ಮಕ್ಕಳಾಗಿದ್ದೀವಿ ಅದಕ್ಕೆ ಕಷ್ಟಪಡ್ತಾ ಇದೀವಲ್ಲ, ದೇವ್ರ ಮಕ್ಕಳಾಗಿದ್ದೀವಿ ಅದಕ್ಕೆ ಹಿಂಗಿದ್ದೀವಲ್ಲ, ಅಲ್ಲೇಬಾರ್ದು. ಬೇರೆ ನಾವು ಏಸಪ್ಪನ ಮಕ್ಕಳಾಗಿದ್ದೀವಿ ನಾವು ಸುಖವಾಗಿದೆ. ಆ ಒಂದು ಆಲೋಚನೆ ನಾವು ಯಾವಾಗಲೂ ಜೀವಿಸುವುದಾಗಿದೆ. ಈಗ ನಮ್ಮದು ಅಂತ ಟೈಟಲ್ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಾರ್ಥನೆ ಇರುತ್ತದೆ ಸಭೆಯಲ್ಲಿ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಮತ್ತು ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಒಂದು ಸಿದ್ಧತೆಗೋಸ್ಕರ ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಬರುವ ಭಾನುವಾರದ ಆರಾಧನೆಯನ್ನು ದೀನಾ ಅವರು ನಡೆಸ್ಕೊಡ್ತಾರೆ ಮತ್ತು ಹಾಡುವಂತವರು ನೈಫಾ, ಸಂಪತ್ ಮತ್ತು ಲೂತ್. ಬರುವ ಭಾನುವಾರ ಬೆಳಗಿನ ಜಾವ 7 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9 ಎರಡನೇ ಆರಾಧನೆ ಇರುತ್ತದೆ. ವಿಶೇಷವಾದ ಪ್ರಕಟಣೆ 26ನೇ ತಾರೀಕು ಈಗಾಗಲೇ ತಿಳಿಸಿದ ಹಾಗೆ ಮಂಗಳವಾರ ಅದು ಬೆಳಗಿನ ಜಾವ 10 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 1 ಗಂಟೆವರೆಗೂ ಸಭೆಯಲ್ಲಿ ಉಜ್ಜೀವನ ಕೂಟ ಇರುತ್ತದೆ, ರಿವೈವಲ್ ಮೀಟಿಂಗ್ ಮತ್ತು ಊಟ ಸಹ ಅರೇಂಜ್ ಮಾಡಿರುತ್ತೇವೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಕು 31ನೇ ತಾರೀಕು ಕೊನೆಯ ಒಂದು ಭಾನುವಾರ. ಅದ ನಂತರ 1ನೇ ತಾರೀಕು ಬರ್ತದೆ. ಫಸ್ಟ್ ನಮ್ಮ ಸಭೆಯಲ್ಲಿ ಏನಿದೆ, ಬೆಳಗಿನ ಆರಾಧನೆ 6ರಿಂದ 7 ಗಂಟೆವರೆಗೂ ಇದೆ. ಈಗಲೇ ನಿಮ್ಮ ಮನಸ್ಸನ್ನು ನೀವು ಸಿದ್ಧತೆ ಮಾಡ್ಕೊಂಡ್ಬಿಡಿ. ಒಂದು ವಾರ ಕಳೆದ್ರೆ 1ನೇ ತಾರೀಕು ಬರ್ತದೆ, ನಾನು ಸಭೆಗೆ ಹೋಗಬೇಕು ಬೆಳಿಗ್ಗೆ 6 ಗಂಟೆಗೆ. ಒಂದಿನ ಮಾತ್ರ 5 ಗಂಟೆ 5:30 ಇದ್ರೂ ಪರವಾಗಿಲ್ಲ, ದಯವಿಟ್ಟು ಬಿಡಿ ಅಲ್ವಾ. ಯೇಸುವಿನ ಸನ್ನಿಧಾನದಲ್ಲಿ ತಿಂಗಳ ಮೊದಲನೇ ದಿನವನ್ನು ನಾವು ಕಳೆಯುವವರಾಗಿದ್ದೇವೆ. ಅದು 1 ಅವರ್ ಅಷ್ಟೇ. ದೇವರು ತಾಯಿ ನಮ್ಮನ್ನ ಆಶೀರ್ವದಿಸೋಣಾಗಿರ್ತಾನೆ. ಈಗ ನಾವು ಮೊದಲಿರುವಂತಹ ಸಿಸ್ಟರ್ ಕ್ಯಾಥರಿನ್ ಅವರು ಮುಂದೆ ಬಂದು ಈ ಒಂದು ದಿನದ ವಾಕ್ಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು. Praise God. Hallelujah. 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 ಚೆನ್ನಾಗಿದ್ದೇವಾ? ಕ್ರಿಸ್ತನಲ್ಲಿ ನಾವು ಸಂತೋಷವಾಗಿರುವುದೇ ನಮ್ಮ ಬಲ. ಪ್ರಿಯ, ನಮ್ಮ ಧ್ಯಾನಕ್ಕೋಸ್ಕರವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1 ಮತ್ತು 2 ನಾವು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ ಬುಕ್ ಆಫ್ Hebrews 6:1 and 2. ಆದುದರಿಂದ ನಿರ್ಜೀವ ಕ್ರಮಗಳ ಮೇಲೆ
ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಸ್ನಾನ, ಹಸ್ತನಾರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂದು ಇವುಗಳನ್ನು ಪದೇ ಪದೇ ಅಸ್ಥಿಬಾಲವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನು ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ವಾಕ್ಯ ಕೊಟ್ಟಾತ ಅಪ್ಪ, ಈ ವಾಕ್ಯದ ಅರ್ಥಗಳನ್ನ ನೀನು ನಮಗೆ ತಿಳಿಸಿಕೊಡು ಸ್ವಾಮಿ. ದೇವರ ಆತ್ಮನೆ, ಈ ಒಂದು ಸಮಯದಲ್ಲಿ ಸ್ವಾಮಿ ನಮ್ಮ ಮನಸ್ಸನ್ನ ತೆರೆಯ ಮಾಡಿ ಅಪ್ಪ, ನಾವು ಪೂರ್ಣ ತಿಳುವಳಿಕೆಗೆ ನಮ್ಮನ್ನ ಸಾಗುವಂತೆ ಸ್ವಾಮಿ ನಮ್ಮೊಂದಿಗೆ ನೀನು ಮಾತನಾಡು. ನಮ್ಮನ್ನ ಕರ್ತನೆ, ನನ್ನನ್ನು ವಿಶೇಷವಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ನಿನ್ನ ಸಮ್ಮುಖದಲ್ಲಿ ಬರುವವರಾಗಿದ್ದೇವೆ. ಒಳ್ಳೆಯ ಕರ್ತನೆ, ಈ ವಾಕ್ಯಗಳನ್ನ ಓದಿದಂತಹ ವಾಕ್ಯಗಳನ್ನ ಇಬ್ರಿಯ ಬರಹಗಾರನು ಯಾಕೆ ಇದನ್ನ ಆತನು ಹೇಳ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ 5ನೇ ಅಧ್ಯಾಯದ 11ರಿಂದ 14 ವಚನಗಳನ್ನ ಓದಿದ್ರೇನೆ ನಮ್ಗದು ಅರ್ಥ ಆಗೋದು. ಯಾಕೋಸ್ಕರವಾಗಿ ಇಬ್ರಿಯ ಬರಹಗಾರನು ಆ ಒಂದು ಆದುದರಿಂದ ನಿರ್ಜೀವ ಕರ್ಮಗಳ ಮೇಲೆ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾಗಿದ್ದು, ಆ ನಂತರದ ವಚನಗಳನ್ನ ಆತನು ಹೇಳಬೇಕಾದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಏನು ಅಂತ ನೀವು ನೋಡುವುದಾದ್ರೆ 5ನೇ ಅಧ್ಯಾಯ 11ರಿಂದ 14 ನೀವು ಓದಿ ನೋಡುವುದಾದ್ರೆ, ಓದಿ ಯಾರಾದ್ರೂ ಒಬ್ರು. ಈ ವಿಷಯದಲ್ಲಿ ನಾವು ಏನು ಹೇಳಬೇಕು? ಮಾತುಗಳು ಬಹಳ ಉಂಟು, ಆದರೆ ನಿಮ್ಮ ಕಿವಿ ಮಂದವಾಗಿದ್ದುದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರು. ಒಬ್ಬನು ನಿಮಗೆ ದೈವೋಕ್ತಿಯನ್ನು ಮೂಲಪಾಠವಾಗಿ ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿಯುವವರಿಗೋಸ್ಕರವಾಗಿದೆ. ಸೊ ಇದೇ ಅಲ್ಲಿ ಆ ಒಂದು ಹಿನ್ನೆಲೆಯಾಗಿದೆ. ಇಲ್ಲಿ ನೋಡುವುದಾದ್ರೆ ಆ ಕ್ರೈಸ್ತರು ಹೇಗಿದ್ರಂತೆ, ಯೇಸುಸ್ವಾಮಿಯನ್ನ ಕಂಡುಕೊಂಡು ಯೇಸುಸ್ವಾಮಿಯ ಮಕ್ಕಳಾಗಿದ್ದವರು ಅವರು ಯಾವ ರೀತಿಯಾಗಿದ್ರಂತೆ, ಕೆಲವರು ಕೇಳುವುದರಲ್ಲಿ ಗ್ರಹಿಸುವುದರಲ್ಲಿ ಮಂದರಾಗಿದ್ದರು. ಅವರು ಆತ್ಮಿಕವಾಗಿ ಜಡತ್ವವುಳ್ಳವರಾಗಿದ್ದರು, ಆತ್ಮಿಕವಾಗಿ ಇನ್ಆಕ್ಟಿವ್ ಆಗಿದ್ರು. ಆ ನಂತರ ನೀವು ನೋಡುವುದರೆ ಮಾನಸಿಕವಾಗಿ ಸೋಮಾರಿಗಳಾಗಿದ್ರು. ಮೆಂಟಲಿ ಲೇಸಿನೆಸ್, ಅಂದ್ರೆ ದೇವರ ಕುರಿತಾದಂತಹ ಒಂದು ಕಾರ್ಯಗಳನ್ನ ಅರಿತುಕೊಳ್ಳುವುದರಲ್ಲಿ ಅವರು ಮಾನಸಿಕವಾಗಿ ಏನಾಗಿದ್ರಂತೆ, ಸೋಮಾರಿಗಳಾಗಿದ್ರು. ಕೆಲವ್ರಿಗೆ ಹೇಗಂದ್ರೆ ಅವ್ರಿಗೆ ಕೂತ್ಕೊಂಡು ಫೀಲ್ಡ್ ಮಾಡ್ತಾ ಇರ್ಬೇಕು ಅಲ್ವಾ, ವರ್ಷವೆಲ್ಲ ಕಳೆದು ಸಾಯುವವರೆಗೂ ನಾವು ವಾಕ್ಯ ಕೇಳ್ತಾನೆ ಇರ್ತೀವಿ ಅಲ್ವಾ. ರಕ್ಷಣೆ ಒಂದು 25 ವರ್ಷ ಆಗಿಲ್ವಾ? 25 ವರ್ಷದಿಂದಲೂ ನಾವೇನ್ ಮಾಡ್ತೇವಂತೆ, ಅವ್ರು ಏನ್ ಮಾಡ್ತಾ ಇದ್ರು ನಾವು ಅದೇ ಮಾಡ್ತಾ ಇದ್ವಿ ಅಲ್ವಾ. ಅವ್ರೇನ್ ಮಾಡ್ತಾ ಇದ್ರಂತೆ, ನಿರ್ಜೀವ ಕರ್ಮಗಳ ಮೇಲೆ ನಂಬಿಕೆ ಇಟ್ಟು, ಅದು ಯಾವುದ್ರಲ್ಲಂತೆ ಮುಖ್ಯವಾಗಿದ್ದದ್ದು ಅಲ್ವಾ. ಇವತ್ತು ಅದೇ ಇರೋದು. ಯಾವುದಂತೆ? ಸ್ನಾನ, ಹಸ್ತಾರ್ಪಣ, ಆಮೇಲೆ ಸತ್ತವರಿಗೆ ಪುನರುತ್ಥಾನ, ನಿತ್ಯವಾದ ನ್ಯಾಯ ತೀರ್ಪು. ಇದರ ಕುರಿತಾಗಿಯೇ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಒಂದು ಮಗುನ ನಾವು ಸ್ಕೂಲ್ಗೆ ಸೇರಿಸಿದ ತಕ್ಷಣ ತಗೊಂಡು ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಬಿಡ್ತಾರೆ. ಏನ್ ಹೇಳ್ಕೊಡ್ತಾರೆ? ABCD ಹೇಳ್ಕೊಡ್ತಾರೆ. ಈಗ ಮಗು 5ನೇ ಕ್ಲಾಸಿಗೆ ಬಂತು, ಅದು ABCDನೇ ಓದ್ತಾ ಇರ್ತದ ಅಥವಾ ABCDನ ತಿರುಗು ಪ್ರಾಕ್ಟೀಸ್ ಮಾಡ್ತಾ ಇರ್ತದ ಅಥವಾ ಅದನ್ನ ಕೂತ್ಕೊಂಡು ರಿವ್ಯೂ ಮಾಡ್ತಾ ಇರ್ತದ? ಅದೇ ಇಲ್ಲಿ ಹೇಳ್ತಾ ಇರೋ ಹಾಗೆ ಕ್ರೈಸ್ತರು ಏನ್ ಮಾಡಿದ್ದಾರಂತೆ, ವಿಶ್ವಾಸಿಗಳು ಏನ್ ಮಾಡ್ತಾರಂತೆ, ಕ್ರಿಸ್ತನ ಮೂಲ ಪಾಠಗಳ ಮೇಲೆನೇ ಅವರು ಏನ್ ಮಾಡ್ತಾರಂತೆ, ಪದೇ ಪದೇ ಅಸ್ಥಿಭಾರವನ್ನ ಹಾಕ್ತಾ ಇರ್ತಾರೆ. ಅದರ ಕುರಿತಾಗಿ ಆಲೋಚನೆ ಮಾಡ್ತಾರೆ ಹೊರತು ಕ್ರಿಸ್ತನನ್ನ ತಿಳಿದುಕೊಳ್ಳುವುದರಲ್ಲಿ ಏನ್ ಮಾಡಲ್ಲಂತೆ, ಪೂರ್ಣವಾಗಿ ಆತನ ಪರಿಪೂರ್ಣತೆಗೆ ಬರುವುದಿಲ್ಲ ಪ್ರಿಯರೇ. ಹೌದು, ಮೂಲ ಪಾಠ ನಮಗೆ ಬೇಕು,
ಅದೇನಾಗಿದೆ ಅಂತ ಅದಕ್ಕೆ ಬರಹಗಾರನೇ ಹೇಳ್ತಾನೆ, ಅದೊಂದು ಅಸ್ಥಿವಾರವಾಗಿದೆ, ಫೌಂಡೇಶನ್ ಆಗಿದೆ. ಈಗ ಬಿಲ್ಡಿಂಗ್ ನೋಡ್ರಿ, ಏನಾದ್ರೂ ಕ್ರ್ಯಾಕ್ ಎಲ್ಲ ಆಯ್ತು ಅಂದ್ರೆ ಯಾವನಾದ್ರೂ ಹೋಗಿ ಫೌಂಡೇಶನ್ ಅಗಿತಾನೇನ್ರಿ? ಅವ್ರೇನ್ ಮಾಡ್ತಾರೆ, ಆ ಬಿಲ್ಡಿಂಗ್ ಅಲ್ಲಿ ಎಲ್ಲಿದೆಯೋ ಕ್ರ್ಯಾಕ್ ಅದನ್ನ ಅವ್ರು ಏನ್ ಮಾಡ್ತಾರೆ, ಸರಿಪಡಿಸ್ಲಿಕ್ಕೆ ನೋಡ್ತಾರೆ. ಹಾಗೆ ಕ್ರಿಸ್ತನಲ್ಲಿ ನಾವು ಮೂಲ ಪಾಠಗಳನ್ನ ಕಲಿತ ನಂತರ ನಾವು ಏನಾಗ್ಬೇಕಂತೆ, ಕ್ರಿಸ್ತನ ಕುರಿತಾದಂತಹ ಪೂರ್ಣ ತಿಳುವಳಿಕೆಯಲ್ಲಿ ನಾವು ಮುಂದುವರಿಕೊಂಡು ಹೋಗ್ಬೇಕು. ಈಗ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ, 25 ವರ್ಷದ ವಿಶ್ವಾಸಿಯಾಗಿದ್ದೇನಲ್ಲ, ನಾನು ಎಷ್ಟರ ಮಟ್ಟಿಗೆ ಕ್ರಿಸ್ತನನ್ನ ತಿಳಿದುಕೊಂಡಿದ್ದೆ ಅಲ್ವಾ? ಅದಕ್ಕೆ ಒಳ್ಳೆಯದಾಗಿ ನಮ್ಗೆ ಪೇತ್ರ ಇದರ ಕುರಿತಾಗಿ ನಮ್ಗೆ ಮಾತನಾಡ್ತಾನೆ. ನಾವು ಪೇತ್ರನ ಕುರಿತಾದಂತಹ ಒಂದು ಪತ್ರಿಕೆಯನ್ನ ತೆರೆಯೋಣ. 1 ಪೇತ್ರ 2:1 ನಾವು ನೋಡೋಣ. 2 ಪೇತ್ರ 2:1 ಒಂದೇ ಒಂದು ವಚನ ಓದ್ಬೇಕು. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ. ಸೊ ಏನಂತ ಇಲ್ಲಿ ನಾವು ಆತ್ಮಿಕವಾಗಿ ಬೆಳೆಯಬೇಕಾದ್ರೆ, ಇಲ್ಲಿ ಪೂರ್ಣ ತಿಳುವಳಿಕೆ ಅನ್ನುವಾಗ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಷನ್ ಅಂತಿದೆ, ಮತ್ತೊಂದು ವರ್ಷನ್ ಅಲ್ಲಿ ಸ್ಪಿರಿಚುವಲ್ ಮೆಚ್ಯೂರಿಟಿ ಅಂತ ಇದೆ. ನೀವು ಬೇರೆ ಬೇರೆ ವರ್ಷನ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ವರ್ಡ್ ಗಳನ್ನ ಯೂಸ್ ಮಾಡಿದ್ದಾರೆ, ಆದ್ರೆ ಅರ್ಥ ಒಂದೇ, ನಾವು ಕ್ರಿಸ್ತನಲ್ಲಿ ಬೆಳೆಯಬೇಕು ಅನ್ನುವುದೇ ಸ್ಪಿರಿಚುವಲ್ ಮೆಚ್ಯೂರಿಟಿಯ ಕುರಿತಾಗಿನೇ ಇಲ್ಲಿ ಮಾತನಾಡ್ತಾ ಇದ್ರು. ಆದ್ರೆ ನಾವು ಒಂದು ಸ್ಪಿರಿಚುವಲ್ ಮೆಚ್ಯೂರಿಟಿಗೆ ಬರಬೇಕಾದ್ರೆ ಪೇತ್ರ ಹೇಳ್ತಾನೆ, ನೀವು ಕೆಲವನ್ನ ಬಿಡಬೇಕು. ಏನನ್ನ ಬಿಡಬೇಕಂತೆ? ಯಾರಾದ್ರೂ ಒಬ್ರು ಎಫೆಸ 4 ತೆಗೆದಿಟ್ಕೊಳ್ಳಿ. ಎಫೆಸ 4 ನಾನು ಹೇಳುವ ವಚನ ಮಾತ್ರ ಓದಿ. ಎಫೆಸ 4 22ನೇ ವಚನ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾಕೆಂದರೆ ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. 25 ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಏಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಾಂಗಗಳಾಗಿದ್ದೇವಲ್ಲ. 31 ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಕೃತ್ಯವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ಏನಾಗ್ಬೇಕಂತೆ ನೋಡಿ, ಇವು ಎಲ್ಲವನ್ನ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದಾಗಿದೆ? ನಮ್ಮ ಒಂದು ಪೂರ್ವ ಸ್ವಭಾವಕ್ಕೆ ಅದು ಸಂಬಂಧಪಟ್ಟದ್ದಾಗಿದೆ. ಅದನ್ನ ಏನ್ ಮಾಡ್ಬೇಕಂತೆ? ನಾವು ಬಿಟ್ಟು ಬಿಡಬೇಕಾಗಿದೆ. ಕೊಲೋಸೆ 3:8 ಓದಿ. ಕೊಲೋಸೆ 3:8. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸ್ತರಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ಣ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತಿಳಿದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಹೌದು ಪ್ರಿಯ, ನಾವು ಏನಾಗ್ಬೇಕಂತೆ? ಇವುಗಳನ್ನ ಬಿಡಬೇಕು, ವಿಸರ್ಜಿಸಿ ಅಂತ ಪೌಲನು ಪೇತ್ರನು ಹೇಳ್ತಾನೆ. ಅವುಗಳನ್ನ ಬಿಟ್ಟು ಬಿಡಬೇಕು. ಹಾಗಾದ್ರೆ ಅದು ಏನನ್ನ ತೋರಿಸ್ತಾ ಇದೆ? ನಾವು ಬಂದು ಕ್ರಿಸ್ತನಿಗೆ, ನಮ್ಮ ದೇಹಗಳು ಕ್ರಿಸ್ತನಿಗೆ ಸಜೀವ ಯಜ್ಞವಾಗಿ ನಾವು ಅರ್ಪಿಸ್ತಾ ಇದ್ದೇವಾ? ಅನೇಕರು ನಮ್ಮ ಒಂದು ದೇಹದಲ್ಲಿ ನಾವು ಪಾಪದ ಒಂದು ಪಾಲಿಗೆ ಇನ್ನೂ ಸತ್ತವರಾಗದೇ ಇದ್ದೇವೆ. ಇಲ್ಲಿ ನೀವು ನೋಡುವುದಾದ್ರೆ ಅಪೂರ್ವ ಸ್ವಭಾವದ ಕುರಿತಾಗಿ ಗಲಾತ್ಯ, ಎಫೆಸ, ಕೊಲೋಸೆ ಎಲ್ಲದರಲ್ಲಿಯೂ ಪೌಲನಾಗಲಿ ಪೇತ್ರನಾಗಲಿ ಎಲ್ಲ ಅಪೊಸ್ತಲರು ಆ ಒಂದು ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ನಾವು ಅನೇಕ ಸಾರಿ ಮೂಲ ಪಾಠಗಳನ್ನೇ ನೋಡ್ತೇವೆ ಹೊರತು ನಾವು ಎಷ್ಟರ ಮಟ್ಟಿಗೆ ನಮ್ಮ ದೇಹಗಳನ್ನ ಕ್ರಿಸ್ತನಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದೇವೆ ಅಂತ ನಾವು ಬೆಳೆದಿದ್ದೇವೆ ಪ್ರಿಯ. ಎಷ್ಟು ಸಾರಿ ನಾವು ಪಾಪದಲ್ಲಿ ಬೀಳ್ತಾ ಇದ್ದೇವೆ, ಎಷ್ಟು ಸಾರಿ ನಮ್ಮ ಬಾಯಿಂದ ದುರ್ಭಾಷೆಗಳು ಬರ್ತಾ ಇದೆ, ಎಷ್ಟು ಸಾರಿ ನಾವು ಇನ್ನೊಬ್ಬರ ಮೇಲೆ ನಾವು ಮತ್ತರ ಪಟ್ಕೊಳ್ತೇವೆ ಅಲ್ವಾ? ಇವತ್ತು ತುಂಬಾ ಜಾಸ್ತಿ ಕಾಂಪಿಟೇಷನ್ ಜಾಸ್ತಿ ಸಭೆಗಳಲ್ಲಿ, ಸ್ಪಿರಿಚುವಲ್ ಪ್ರೈಡ್ ಜಾಸ್ತಿ, ಸ್ಪಿರಿಚುವಲ್ ಜೆಲಸಿ ಜಾಸ್ತಿ. ಇದು ಸಭೆ ಒಳಗಡೆ ಇದ್ರೆ ಅನ್ಯರು ಏನ್
ಯಾರನ್ನ ದೇವರು ನ್ಯಾಯ ತೀರಿಸೋದು? ವಿಶ್ವಾಸಿಗಳನ್ನ ಅಥವಾ ಅವಿಶ್ವಾಸಿಗಳನ್ನ? ನಾವು ಕ್ರಿಸ್ತನಲ್ಲಿ ಬೆಳೆದಿದ್ದೇವ? ಎರಡನೇದಾಗಿ ಅದೇ ಪೇತ್ರನ ಒಂದು ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ ಒಂದು ಪೇತ್ರ 2 ಒಂದು ವಾಕ್ಯವನ್ನ ಓದೋಣ. ಹಸುಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಏನಂತೆ? ಪಾರಮಾರ್ಥಿಕವಾದ ಶುದ್ಧ ಹಾಲನ್ನ ನಾವು ಬಯಸಬೇಕಾದ್ರೆ, ಬಯಸುವುದು ಅಂದ್ರೆ ಏನು? ಈಗ ನಿಮ್ಗೆ ಬಿರಿಯಾನಿ ತಿಂದಿರ್ತೀರ ಅನ್ಕೊಳ್ರಿ. ಇವಾಗಂತೂ ಬಿರಿಯಾನಿಗಳು ಏನ್ ಮಾಡ್ಬಿಟ್ಟಿದ್ದಾರೆ, ಎಲ್ಲರೂ ಈ ಲಾಕ್ಡೌನ್ ಆದ್ಮೇಲೆ ಎಲ್ಲರೂ ಬಿರಿಯಾನಿ ಮಾಡೋರೆ. ಎಲ್ಲರೂ ವಿಧವಾದ ಬಿರಿಯಾನಿಗಳು ಮಾಡ್ತಾವ ಅಲ್ವಾ? ದಿಂಡಿಗಲ್ ಬಿರಿಯಾನಿ ಅಂತೆ, ನೆಲ್ಲೂರು ಬಿರಿಯಾನಿ ಅಂತೆ, ಹೈದರಾಬಾದಿ ಬಿರಿಯಾನಿ ಅಂತೆ. ಮೊದಲು ಬೇರೆ ಹೈದರಾಬಾದಿನೇ ಇದ್ದಿದ್ದು, ಇವಾಗ ಏನೇನೋ ಬಂದ್ಬಿಟ್ಟಿದೆ. ಎಲ್ಲಾ ಬಿರಿಯಾನಿಗಳು ಮಾಡೋರೆ ಅಲ್ವಾ? ಒಬ್ಬೊಬ್ರು ಹೆಂಗಿದ್ದಾರೆ ಅಂದ್ರೆ, ಇಲ್ಲೊಂಥರ ಬಿರಿಯಾನಿ ತಿನ್ನೋದು, ಅಲ್ಲೊಂಥರ ಬಿರಿಯಾನಿ ತಿನ್ನೋದು, ಅಲ್ಲೊಂಥರ ಬಿರಿಯಾನಿ ವಾರ ಬಂದ್ರೆ ಅದೇ ಆಗೋಗ್ತಿದೆ ಅಲ್ವಾ? ಅದೇ ತೋರಿಸ್ತದೆ ನಾವು ಅದನ್ನ ಬಯಸ್ತಾ ಇದ್ದೀವಿ ಅಂತ ಅಲ್ವಾ? ಯಾಕಂದ್ರೆ ವಾರ ಆಗಿದ ತಕ್ಷಣ ಇನ್ನೊಂದು ಬಿರಿಯಾನಿ ರುಚಿ ನೋಡ್ಬೇಕಲ್ಲ. ಸೊ ನಾವು ಅದನ್ನ ಬಯಸ್ತೀವಿ ಅಂತ ಅರ್ಥ. ಹಾಗೆ ನಾವು ವಾಕ್ಯವನ್ನ ಬಯಸ್ತಾ ಇದ್ದೀವಾ? ಎಷ್ಟು ಸಾರಿ ವಾಕ್ಯವನ್ನ ತೆಗಿತೀವಿ? ಬೆಳಗ್ಗೆ ಎದ್ದು ಕುತ್ಕೊಂಡು ವಾಕ್ಯ ಓದ್ಬಿಟ್ಟು ಮುಚ್ಚಿಟ್ರೆ ತಿರ್ಗು ನಾಳೆ ಬೆಳಗ್ಗೆನೇನ? ಅದ್ಯಾಕೆ ಬಿರಿಯಾನಿ ತರ ಇದ್ದ ಅನ್ಸಲ್ಲ ಅಲ್ವಾ? ನನಗೊಬ್ಬ ಬ್ರದರ್ ಗೊತ್ತು, ಅವ್ರು ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರು ತುಂಬಾ ಅಡಿಗೆ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಆ ಬ್ರದರ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರ ರೈಲ್ವೆನಲ್ಲಿ ಊಟಕ್ಕೆ ಎಲ್ಲ ಅವರ ವೈಫ್ ಕೊಡೋದನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಸಹೋದರಿಯರೆಲ್ಲ ತಗೊಂಡ್ ಬರೋ ಊಟ ತಿನ್ನುವಾಗ ಆ ಸಹೋದರಿಯರ ಹತ್ರ ಕೇಳ್ಕೊಳ್ಳೋದು, ಇದಕ್ಕೆ ಏನ್ ಹಾಕಿದ್ರಿ ಸಿಸ್ಟರ್, ಹೆಂಗ್ ಮಾಡಿದ್ರಿ ಸಿಸ್ಟರ್ ಅಂತ. ಬರೋದಕ್ಕೆ ಅವ್ರು ತಿನ್ನೋರು ಮಾತ್ರ ಅಲ್ಲ ಪಾಪ, ಅವ್ರು ಮಾಡೋರು ಸಹ. ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಮನೆಗೆ ಬಂದ್ಬಿಟ್ಟು ಶನಿವಾರ ಭಾನುವಾರ ಅವ್ರದ್ದು ಅವ್ರದೇ ಕುಕಿಂಗ್. ಸೊ ಅವ್ರೇನ್ ಮಾಡೋರು, ಇದನ್ನೆಲ್ಲ ಸೇರಿಸಿ ಕುಕ್ ಮಾಡೋರು. ಸೊ ಅದೇನ್ ತೋರಿಸ್ತದೆ, ನಾವು ಬಯಸ್ತೇವೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಂತೆ, ಅದಕ್ಕೆ ಹುಡುಕ್ತೀವಿ ಅಲ್ವಾ? ಅದನ್ನ ನಾವು ಏನ್ ಮಾಡ್ತೇವೆ, ಹುಡುಕ್ತೀವಿ. ನೀವು ವಾಕ್ಯದಲ್ಲಿ ಹುಡುಕಿದ್ದೀರಾ? ವಾಕ್ಯ ಓದುವಾಗ ಎಷ್ಟು ಚೆನ್ನಾಗಿರ್ತದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಕೆಲವೊಂದು ವಾಕ್ಯಗಳನ್ನ ಓದೋಣ, ನೀವು ಎಷ್ಟು ಚೆನ್ನಾಗಿರ್ತದೆ ವಾಕ್ಯ ಅನ್ನೋದಕ್ಕೆ ನಾನು ಒಂದು ಇದೇ ಹೇಳ್ತೇನೆ. ನಾನು ಈ ಬೈಬಲ್ ನಾನು ಸುಮಾರು 70 ಸಾರಿ ಓದ್ಬಿಟ್ಟಿದ್ದೀನಿ ಬೈಬಲ್. ಆದ್ರೆ ಒಂದೊಂದು ಸಾರಿ ಓದುವಾಗಲೂ ದೇವರು ನನ್ನೊಂದಿಗೆ ಎಷ್ಟು ಚೆನ್ನಾಗಿ ಆ ಒಂದು ಹಿಡನ್ ಥಿಂಗ್ಸ್ ಗಳನ್ನ, ಆ ಟ್ರೆಷರ್ ಅನ್ನ ತೋರಿಸ್ತಾನೆ ಅಂದ್ರೆ, ನಾವು ಒಂದು ವಾಕ್ಯ ಓದೋಣ ಯೋಬನ ಪುಸ್ತಕದಲ್ಲಿ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನೋಡ್ಬೇಕು. ಯೋಬನ ಪುಸ್ತಕವನ್ನು ತೆಗೆದಿಟ್ಕೊಳ್ಳಿ, 28ನೇ ಅಧ್ಯಾಯಕ್ಕೆ ಬರೋಣ. 28ನೇದರಲ್ಲಿ 5ನೇ ವಚನದಿಂದ ಯಾರಾದರೂ ಓದ್ರಿ. 5ರಿಂದ 11 ವಚನ ಇದೆ. ಭೂಮಿಯು ಅನ್ನವನ್ನು ಕೊಡುವುದು, ಅದರ ಕೆಳಭಾಗವು ಬೆಂಕಿ ಬಿದ್ದಂತೆ ಹಾಳಾಗುವುದು. ಅದರ ಕಲ್ಲುಗಳಲ್ಲಿ ಇಂದ್ರನೀಲ ಮಣಿಗಳು ಸಿಕ್ಕುವವು, ಅದರಲ್ಲಿ ಚಿನ್ನದ ಪುಡಿಯು ಇರುವುದು. ಆ ದಾರಿಯೋ ಯಾವ ಹದ್ದಿಗೂ ತಿಳಿಯದು, ಗಿಡಗದ ಕಣ್ಣಿಗೂ ಬಿದ್ದಿಲ್ಲ. ಸೊಕ್ಕಿನ ಮೃಗಗಳು ಅದನ್ನು ತುಳಿದಿಲ್ಲ, ಸಿಂಹವು ಆ ಮಾರ್ಗವನ್ನು ಆದಿಲ್ಲ. ಮನುಷ್ಯನ ಕಗ್ಗಲಿನ ಮೇಲೆ ಕೈ ಮಾಡಿ ಬೆಟ್ಟಗಳನ್ನು ಬುಡಮುಟ್ಟು ಕೆಡವಿ ಬಿಡುವನು, ಬಂಡೆಗಳಲ್ಲಿ ಸುರಂಗವನ್ನು ಕೊರೆಯುವನು. ಅವನ ಕಣ್ಣು ಅಮೂಲ್ಯ ಪದಾರ್ಥಗಳನ್ನೇ ಕಾಣುವುದು. ಒರತೆಗಳ ನೀರು ಬಸಿದಿಯ ಹಾಗೆ ಅವುಗಳನ್ನು ಕಟ್ಟಿ ಮುಕ್ತ ವಸ್ತುಗಳನ್ನು ಬಯಲಿಗೆ ತರುವನು. ಬೈಬಲಲ್ಲಿ ಯೋಬನ ಕಾಲದಲ್ಲೇ ಇದೆಲ್ಲ ಮಾಡಿದ್ರು. ಈಗ ನಾವು ಮಾಡ್ತಾ ಇದ್ದೀವಿ, ನಾವು ಹೇಳ್ಕೊಡ್ತೀವಿ ಇನ್ವೆನ್ಷನ್ ಮಾಡ್ತಾ ಇದ್ದೀವಿ ಅಂತ ಮಹಾ ಅಲ್ವಾ? ಬೈಬಲ್ ಆಗ್ಲೇ ಇದೆಲ್ಲ ಹೇಳ್ಬಿಟ್ಟು, ಎಲ್ಲಿದೆಯಂತೆ ಚಿನ್ನ ಭೂಮಿ ಕೆಳಗಡೆ ಇದೆ, ಎಲ್ಲಿದೆಯಂತೆ ಇಂದ್ರನೀಲ ಮಣಿ ಭೂಮಿ ಕೆಳಗಡೆ ಇದೆಯಂತೆ, ಎಲ್ಲಿದೆ ಅಂದ್ಬಿಟ್ಟು ಯೋಬನ ಕಾಲದಲ್ಲೇ ಯಾವ ಟೆಕ್ನಾಲಜಿ ಇದ್ದಾಗಲೇ ಎಲ್ಲ ಹೇಳ್ಬಿಟ್ಟು. ಈಗ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಮಾಡ್ಬಿಟ್ಟು ಅವನವನು ನಾನು ಇನ್ವೆಂಟ್ ಮಾಡಿದೆ ಅಂತ ಹೇಳ್ತಾ ಇದ್ದ ಅಲ್ವಾ?
ಎಂಥ ಒಂದು ದೇವರು ನಮ್ಮ ದೇವರು, ಎಂಥ ಒಂದು ವಾಕ್ಯಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಏನ್ ಸೂಪರ್ ಆದಂತಹ ವಾಕ್ಯಗಳು. ಇದನ್ನ ನೀವು ರುಚಿಸಿ ನೋಡ್ಬೇಕು, ಬಯಸ್ಬೇಕು. ವಾಕ್ಯವನ್ನ ಒಂದು ಸಾರಿ ಓದಿದ್ರೆ ಸಾಲಲ್ಲ ಪ್ರಿಯ. ಯಾಕಂದ್ರೆ ವಾಕ್ಯವನ್ನ ನಮಗೆ ತಿಳಿಸ್ಕೊಡ್ಬೇಕು, ಅರ್ಥವನ್ನ ಹೇಳ್ಬೇಕು, ಎಲ್ಲ ಬೇಕು ಅಂದ್ರೆ ಪವಿತ್ರಾತ್ಮ ನಮ್ಮೊಂದಿಗೆ ಇರಬೇಕು. ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪವಿತ್ರಾತ್ಮನ ಸಹಾಯ ನಮಗೆ ಬೇಕೇ ಬೇಕು. ವಾಕ್ಯ ಓದ್ಬೇಕಾದ್ರೆ ಇದರಲ್ಲಿ ಏನ್ ತಪ್ಪಿದೆ ಅಂತ ಹುಡ್ಕೋರು ಕೆಲವರಿದ್ದಾರೆ. ನನ್ನ ಹತ್ರ ಒಂದು ಹುಡುಗ ಬಂದಿದ್ದ. ಅವನ್ ಬಂದು ಮಾಡರ್ನ್ ವಿಚ್ ಕ್ರಾಫ್ಟ್ ಮಾಡೋ, ಅರ್ಥ ಆಗ್ತದಲ್ವಾ? ಈ ಮುನಿಯ ಮಗಳನ್ನ ಇದು ವಿಚ್ ಕ್ರಾಫ್ಟ್ ಮಾಡಲ್ಲ ಅವನು. ಅವನೊಬ್ಬ ಮಾಡರ್ನ್ ವಿಚ್ ಕ್ರಾಫ್ಟ್ ಮಾಡೋ. ಅವನ್ ಬಂದು ನನ್ನ ಹತ್ರ ಹೇಳ್ದ, ನಾನು ಬೈಬಲ್ ಓದ್ತೀನಿ ಅಂತ. ನನ್ಗೆ ಗೊತ್ತೇ ಹೋಗಿಲ್ಲ ಚೆನ್ನಾಗಿ. ಸೊ ಅದಕ್ಕೆ ನಮ್ಮ ಮನೆ ಹತ್ರ ಇದ್ದ ಕಷ್ಟೋಣ. ಅವಾಗ ನಾವು ಕೇಳಿದ್ವಿ, ನೀನ್ ಯಾಕಪ್ಪ ಬೈಬಲ್ ಓದ್ತೀಯಾ? ನೀನ್ ಬೈಬಲ್ ಓದ್ರೆ ದೇವ್ರ ಕಡೆ ಬಂದ್ಬಿಡ್ತೀಯಾ? ಇಲ್ಲ, ನಾನು ಬೈಬಲ್ ಓದೋದು ಬೈಬಲ್ ಇಂದ ಹೆಂಗೆ ಮಂತ್ರವಾದಿ ಆಗೋದು ಅಂತ. ನಿಮಗ್ ಗೊತ್ತಾ? ನಿಮಗ್ ಗೊತ್ತಿದ್ಯಾ ಪ್ರಿಯರೇ? ಎಷ್ಟಾಗಿ ಬೈಬಲ್ ಓದಿದ್ದೀರ? ಆದ್ರೆ ಅವ್ನು ನೋಡ್ರಿ, ಬೈಬಲ್ ಇಂದ ಹೆಂಗೆ ಮಂತ್ರ ಮಾಡೋದು ಅನ್ನೋದಕ್ಕೋಸ್ಕರ ಬೈಬಲ್ ಓದ್ತ. ನಾವು ಓದಿದೀವ? ಅದರಲ್ಲಿರುವಂತಹ ಟ್ರೆಷರ್ ಅನ್ನ ನಾವು ಹುಡುಕ್ತೀವ? ಸುಮ್ಮನೆ ಬೈಬಲ್ ಓದಿದ್ರೆ ಸಾಲಲ್ಲ ಪ್ರಿಯರೇ. ಸುಮ್ಮನೆ ಬೈಬಲ್ ಓದಿದ್ರೆ ಸಾಲಲ್ಲ. ನೀವು ಓದ್ಬಿಟ್ಟಿದ್ದೀರಾ? ನಾನು 5 ಸಾರಿಗಿಂತ ಜಾಸ್ತಿ ಓದಿದ್ದೀನಿ ಅನ್ನೋ ಸ್ವಲ್ಪ ಕೈ ಎತ್ತಿ ನೋಡೋಣ. ಓದಿದ್ದೀನಿ ಅಂದ್ರೆ ತೆಗೆದುಕೊಳ್ಳಿ, ಲೆಕ್ಕ ಮಾಡ್ಕೊಳ್ಳಲ್ಲ. ನಾವು ಲೆಕ್ಕ ಮಾಡಲ್ಲ. ಆದ್ರೆ ನನ್ಗೊಂದ್ಸಾರಿ ನಾನು ಹಿಂಗೆ ಯೋಚನೆ ಮಾಡ್ತಾ ಇದ್ದಾಗ ದೇವರ ಎಷ್ಟೊತ್ತಿ ಬೈಬಲ್ ಓದಿದ್ಯೋ ಗೊತ್ತಾ ನಿಂಗೆ ಅಂತ ನನ್ನನ್ನೇ ಕೇಳಿ ದೇವರಾತ್ಮನ ನನಗೆ ತೋರಿಸಿದ್ದು ಪ್ರಿಯರೇ. ಅದನ್ನ ನೀನ್ ಎಷ್ಟು ಸಾರಿ ಓದಿದ್ಯಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವ್ನು ದೇವರಾತ್ಮನ ನನಗೆ ತೋರಿಸುವಾಗಲೇ ನನ್ಗೆ ಗೊತ್ತಾಗಿದ್ದು ನಾನು ಇಷ್ಟು ಸಾರಿ ಬೈಬಲ್ ಓದಿದ್ದು. ನನ್ಗೆ ಆವಾಗಲೇ ಗೊತ್ತಾಗಿದ್ದು. ನನ್ನ ಹೃದಯ ತುಂಬಿ ಬರ್ತದೆ. ನಾನು ಒಂದೊಂದು ಬೈಬಲ್ ಅನ್ನ ಓದುವಾಗಲೂ ಇನ್ನು ನಾನು ಆವಾಗಲೇ ಅನ್ಕೊಳ್ಳೋದು, ಮನುಷ್ಯ ಏನ್ ಕಲ್ತಿರ್ತ. ಬೈಬಲ್ಲೇ ಎಲ್ಲವನ್ನ ಹೇಳಿದೆ ಅಲ್ವಾ? ಬೈಬಲ್ ಅಲ್ಲಿ ಅದೇ ಇದರಲ್ಲಿ ನೀವು ಯೋಬನ ಪುಸ್ತಕ ಒಂದು ಟ್ರೆಷರ್ ತರ. ನೀವು ಓದಬೇಕು ಯೋಬನ ಪುಸ್ತಕವನ್ನ. ನಾನಂತೂ ಅದನ್ನ ರುಚಿಸಿ ರುಚಿಸಿ ಓದ್ತೇನೆ. ನಾನು ಓದಲ್ಲ ರಾತ್ರಿನೇ ರೀ. ನಾನು ಬೆಳಗ್ಗೆ ಓದಲ್ಲ, ನಾನು ನಂಬಲ್ಲ. ನನಗೆ ಯಾವಾಗ ಸಮಯ ಇದೆಯೋ ಆಗ್ಲೇ ನಾನು ಓದೋದು. ನನ್ಗೆ ಯಾವಾಗ ಮೈಂಡ್ ಫ್ರೀ ಇದೆಯೋ ಅವಾಗಲೇ ನಾನು ಬೈಬಲ್ ಓದೋದು. ನಾನು ರಾತ್ರಿನೇ ಓದೋದು ಬೈಬಲ್. ಆದ್ರೆ ನೀವು ನೋಡ್ರಿ, ಆ ರಾತ್ರಿ ಓದುವಾಗ ದೇವರಾತ್ಮನು ಏನ್ ಸೂಪರ್ ಆಗಿ ಮಾತಾಡ್ತಾನೆ ಗೊತ್ತಾ? ನೀವು ಓದ್ಬೇಕಾ ಬೈಬಲ್ ಅನ್ನು? ಏನ್ ಚೆನ್ನಾಗಿರ್ತದೆ, ಎಷ್ಟು ಚೆನ್ನಾಗಿರ್ತದೆ. ಅದರಲ್ಲಿ ಇರುವಂತಹ ಟ್ರೆಷರ್ ಅನ್ನ ಹುಡುಕುವಾಗ ಈ ಲೋಕದ ಯಾವುದು ಅದಕ್ಕೆ ಈಡಾಗಲ್ಲ ಪ್ರಿಯ. ನೀವು ನೋಡ್ಬೇಕು, ಅದನ್ನ ರುಚಿಸ್ರಿ, ಅದನ್ನ ಹುಡುಕ್ರಿ. ಆಗ ಗೊತ್ತಾಗ್ತದೆ. ನಾನು ಅದನ್ನ ಇವೆಲ್ಲ ನನ್ನ ಬೈಬಲ್ ಅಲ್ಲಿ ನೀವು ನೋಡ್ಬೇಕು. ಇದು ನನ್ನ 3ನೇ ಬೈಬಲ್. ಇದು ಕೂಡ ಕಿತ್ತೋಗ್ತಿದೆ. ನಾನೆಲ್ಲವನ್ನ ಅದನ್ನ ತುಂಬಾ ಚೆನ್ನಾಗಿ, ಆದ್ರೆ ನನ್ನ ಸಾಮರ್ಥ್ಯ ಅಲ್ಲ ಪ್ರಿಯರೇ, ನನ್ನ ಜ್ಞಾನ ಅಲ್ಲ. ನೀವು ನೋಡಿದ್ರೆ ನಾನು ಆವರೇಜ್. ಆದ್ರೆ ಏಸಪ್ಪ ನನಗೆ ಆ ಕೊಟ್ಟ ಜ್ಞಾನಕ್ಕಾಗಿ ನಾನು ಯಾವತ್ತೂ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾಕೆಂದ್ರೆ ಏಸಪ್ಪ ನನಗೆ, ನಾನು ನಿಜವಾಗ್ಲೂ ನಾನು ಏಸಪ್ಪನ ಒಂದು ಟ್ರೆಷರೇ ನನಗೆ. ಆದ್ರೆ ಈ ಬುಕ್ಕನ್ನ ಓದುವಾಗ ನನಗೆ ತುಂಬಾ ತುಂಬಾ ಆಸೆ ಆಗ್ತದೆ. ಅದಕ್ಕಿಂತ ನಾನು ಕೂತ್ಕೊಂಡು ಬೇರೆಯವ್ರ ತರ ಅಲ್ಲ ಓದಲ್ರಿ. ಆವಾಗ ಎತ್ಕೊಂಡು ಬೈಬಲ್ ಕೂತ್ಕೊಂಡು ಓದ್ತಾ ಕೂತ್ಕೊಳ್ಳೋಣ. ನಾನು ಅಷ್ಟು ಇದನ್ನ ಅಷ್ಟೊಂದು ಇದಾಗಿ ಮಾಡಲ್ಲ. ಆದ್ರೆ ಓದುವಾಗ ನಾನು ಅದನ್ನ ಕ್ಲೀನಾಗಿ, ಅದನ್ನ ಇಂಟ್ರೆಸ್ಟ್ ಇಂದ, ಆಸಕ್ತಿಯಿಂದ ಓದ್ತೇನೆ. ಅದು ತುಂಬಾ ಮುಖ್ಯ. ನೀವು ಎಷ್ಟು ಸಾರಿ ಬೈಬಲ್ ಪುಟಗಳನ್ನ ತಿರುಗಿಸಾಕಿದ್ದೀರಾ ಅದೆಲ್ಲ ಮುಖ್ಯ. ಎಷ್ಟು ಆಸಕ್ತಿಯಿಂದ ನೀವು ಓದ್ತೀರಾ ಆವಾಗ ಅದು ನಿಮ್ಮ ಮೈಂಡ್ ಅಲ್ಲಿ ಇರ್ತದೆ. ಸೊ ನೀವು ಇನ್ನೊಂದು ವಚನ ನೋಡಿ, ಅದೇ ಒಂದು ಯೋಬನ ಪುಸ್ತಕದಲ್ಲಿ 26ನೇ ಅಧ್ಯಾಯದಲ್ಲಿ 7ನೇ ವಚನ ಓದಿ. ನಮ್ಗೆ ಗೊತ್ತಿರೋದೇ, ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗಾಕಿದ್ದಾನೆ. ತನ್ನ ಮೇಘಗಳೊಳಗೆ ನೀರನ್ನು ತುಂಬಿ ಕಟ್ಟುವನು. ಯಾವ ಮೋಡವು ಅದರ ಭಾರದಿಂದ ಒಡೆದು ಹೋಗದು. ಏನ್ ಚೆನ್ನಾಗಿ ಹೇಳಿದನ್ರಿ. ನಿಮ್ಗೆ ಗೊತ್ತಾ, ಮೇಲೆ ಎಲ್ಲ ನೀರೇ ಇರೋದು ಅಲ್ವಾ?
ಮೇಲೆ ಸಂಪೂರ್ಣ ನೀರೇ ಇರೋದು, ಕೆಳಗೂ ಸಂಪೂರ್ಣ ನೀರೇ ಇರೋದು. ಆದ್ರೆ ದೇವರು ಒಂದೊಂದನ್ನು ತನ್ನ ಜ್ಞಾನದಿಂದ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದ ಅಲ್ವಾ. ಇವತ್ತು ನಾವು ಕೂತ್ಕೊಂಡೇ ಆಕಾಶಕ್ಕೆ ಹೋಗ್ಬೋದ್ರಿ ಅಲ್ವಾ, ಕೂತ್ಕೊಂಡೇ ನಾವು ಪರಲೋಕಕ್ಕೆ ಹೋಗ್ಬೋದು, ಕೂತ್ಕೊಂಡ್ ಕಡೆನೆ ದೇವರು ನಮ್ಗೆ ಎಲ್ಲವನ್ನ ತೋರಿಸ್ಲಿಕ್ಕೆ ಆತನ ಕೈಯಲ್ಲಿ ಆಗ್ತದೆ. ಆದ್ರೆ ನಾವು ಹೇಗಿದ್ದೇವೆ? ನಾವು ಇಲ್ಲೇ ಈಗಲೇ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಜೀವಂತವಾಗಿರುವಾಗಲೇ ಅದನ್ನ ನೀವು ಪ್ರೆಷರ್ ಅನ್ನ ತಗೊಳ್ಬೇಕು. ಪರಲೋಕಕ್ಕೆ ಹೋದ್ಮೇಲೆ ಪ್ರೆಷರ್ ಸಿಗಲ್ರಿ, ಆಲ್ರೆಡಿ ಪ್ರೆಷರ್ ಅಲ್ಲಿದೆ. ಏಸಪ್ಪ ಹೇಳಲ್ಲ ಇವಾಗ ಬೈಬಲ್ ತೆಗೀರಿ, ಬನ್ರಿ ಕೂತ್ಕೊಳ್ರಿ, ನನ್ನ ಹತ್ರ ಕೂತ್ಕೊಂಡು ಬೈಬಲ್ ಓದ್ರಿ ಅನ್ನಲ್ಲ. ಈಗ ನೀವು ಆ ಕೆಲಸವನ್ನ ಮಾಡಬೇಕು. ನಾನು ಉಸಿರು ಹೋಗೋದಕ್ಕಿಂತ ಮುಂಚೆ ನಾನು ಕ್ರಿಸ್ತನನ್ನ ಎಷ್ಟು ತಿಳ್ಕೊಂಡಿದ್ದೇನೆ, ಅದು ತುಂಬಾ ಮುಖ್ಯ ಪ್ರಿಯ. ಸೊ ಅದಕ್ಕೇನೆ ನಾವು ಕೊನೆಯದಾಗಿ ನಾವು ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಬೈಬಲ್ ಅನ್ನ ಓದಬೇಕು, ಬೈಬಲ್ ಅನ್ನ ಆಳವಾಗಿ ತಿಳ್ಕೊಳ್ಬೇಕು, ಅದರೊಂದಿಗೆ ಸಮಯವನ್ನ ಕಳಿಬೇಕು. ಬೈಬಲ್ ನಮ್ಮೊಂದಿಗೆ ಮಾತನಾಡಬೇಕು, ಬೈಬಲ್ ಒಂದಿಗೆ ನಾವು ಮಾತನಾಡಬೇಕು. ಕೊನೆಯದಾಗಿ ಬೈಬಲ್ ಅನ್ನ ನಾವು ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಳ್ದೇ ಇದ್ರೆ ಬೈಬಲ್ಗೆ ಯಾವ ಒಂದು ಬೆಲೆ ಇರೋದಿಲ್ಲ ಪ್ರಿಯ. ಕೊನೆಯದಾಗಿ ನಾವು ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಎಫೆಸ 4:12-15 ಓದಿಕೊಳ್ಳೋಣ. ಎಫೆಸ 4:12-15 ಯಾರು ತೆಗೆದಿದ್ದೀರಾ ಬೇರೆಯವರು ಓದಿ. ಎಫೆಸ 4:12-15 ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ಯಂತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಸೊ ನಾವಿಲ್ಲೇನ್ ನೋಡ್ತಾ ಇದ್ದೇವೆ? ಕ್ರಿಸ್ತನಲ್ಲಿ ನಾವು ಅಭಿವೃದ್ಧಿ ಆಗುತ್ತಾ ಬರಬೇಕು. ನಾವು ಒಂದು ವೇಳೆ ಕ್ರಿಸ್ತನಲ್ಲಿ ಅಭಿವೃದ್ಧಿ ಆಗಲಿಲ್ಲ, ಇನ್ನೂ ನಾವು ಕೂಸುಗಳ ಹಾಗೆಯೇ ಇದ್ದೇವೆ ಅನ್ನುವುದಾದ್ರೆ ಅದೇ 6ನೇ ಅಧ್ಯಾಯದ ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಕೆಳಗಿನ ಭಾಗ ನಾವು ಓದಂತಹ 4ನೇದ್ರಿಂದ ನೀವು ನೋಡುವುದಾದ್ರೆ ಅವ್ರು ಏನಾಗ್ಬಿಡ್ತಾರಂತೆ, ದುರ್ಜನರ ಬೋಧನೆಗೂ ಮತ್ತು ಅವರು ಫಾಲ್ಸ್ ಟೀಚಿಂಗು ಅವ್ರು ಮತ್ತೆ ಫಾಲ್ಸ್ ಪ್ರಾಫಿಟ್ಸ್ಗೆ ಮತ್ತೆ ಅವ್ರು ಏನಾಗ್ತಾರಂತೆ, ತಮ್ಮನ್ನ ಒಪ್ಪಿಸಿಕೊಂಡು ಬಿಟ್ಟು ಕರ್ತನನ್ನ ಬಿಟ್ಟು ಹಿಂಜಾರಿ ಹೋಗ್ಬಿಡ್ತಾರೆ. ಅದರ ಒಂದು ಭಯಂಕರತೆಯನ್ನೇ ಅಲ್ಲಿ ಹೇಳಿರೋದು. ಇನ್ನೂ ನಾವು ಕೂಸುಗಳ ಹಾಗೆ ಇದ್ದರೆ, ಇನ್ನೂ ನಾವು ಕ್ರಿಸ್ತನಲ್ಲಿ ಬೆಳೆಯದೇ ಇರುವುದಾದರೆ ಬೇರೆಯವರು ಹೇಳುವಂತಹ ಬೇರೆ ಬೋಧನೆಗಳಿಗೆ ನಮ್ಮನ್ನ ನಾವು ಒಪ್ಪಿಸಿಕೊಟ್ಟು ಬಿಡ್ತೇವೆ. ನಾವು ಪೂರ್ಣ ತಿಳುವಳಿಕೆಯಲ್ಲಿ ಬರುವಾಗಲೇ ಆತನ ಪೌಲನು ಹೇಳ್ತಾನೆ, ನಾನು ಆತನ ಪುನರುತ್ಥಾನದ ಒಂದು ಮಹಿಮೆಯನ್ನ ಕಾಣಬೇಕು, ಆತನ ಒಂದು ಫಲವನ್ನ, ಆ ಪುನರುತ್ಥಾನದ ಫಲವನ್ನ ನಾವು ನೋಡ್ಬೇಕು ಅಂದರೆ ನಾನು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡೆ ಅಲ್ವಾ. ನಾವು ಎಲ್ಲಿವರೆಗೂ ಬೆಳೆದಿದ್ದೇವೆ? ನಾವು ಆ ಕ್ರಿಸ್ತನ ಪೂರ್ಣ ತಿಳುವಳಿಕೆಯಲ್ಲಿ ಬೆಳೆದಿದ್ದೇವ? ಪವಿತ್ರಾತ್ಮನೊಂದಿಗೆ ನಮ್ಮ ಹತ್ರ ಒಡನಾಟ ಹೆಂಗಿದೆ? ಪ್ರತಿದಿನ ಪವಿತ್ರಾತ್ಮ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ, ಪ್ರತಿ ಕ್ಷಣ ಮಾತನಾಡ್ತಾನೆ. ಒಬ್ಬ ಮನುಷ್ಯನ ಪಾದಿಯಲ್ಲಿ ನಮ್ಮೊಂದಿಗೆ ಮಾತನಾಡುವ ದೇವನು ನಮ್ಮೊಂದಿಗೆ ಇದ್ದಾನೆ. ನಾವು ಮಾತನಾಡ್ತಾ ಇದ್ದೇವೆ, ಆತನು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನ. ಆ ಸ್ವರ ನಮ್ಮ ಕಿವಿಗೆ ಕೇಳಿಸ್ತಾ ಇದೆಯಾ? ಎಲ್ಲಿದ್ದೇವೆ? ಇನ್ನೂ ಸಹ ನಾವು ಆ ಮೂಲ ಪಾಠಗಳ ಮೇಲೆಯೇ ನಮ್ಮ ಒಂದು ನಂಬಿಕೆಯನ್ನ ಇಟ್ಟಿದ್ದೇವೆ. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಒಂದು ಕ್ಷಣ ಕಾಲ ನಮ್ಮನ್ನು ಒಪ್ಪಿಸಿಕೊಡೋಣ. ಪವಿತ್ರಾತ್ಮನೇ, ನಾವು ಇನ್ನೂ ಕೂಸುಗಳ ಹಾಗೆಯೇ ಇದ್ದೇವಲ್ಲಪ್ಪ. ನಮ್ಮನ್ನ ಪೂರ್ಣ ತಿಳುವಳಿಕೆಯಲ್ಲಿ ವಾಕ್ಯದ ಒಂದು ರಹಸ್ಯಗಳನ್ನ ತಿಳಿಯುವಂತೆ ಈ ವರ್ಷದ ವಾಗ್ದಾನವೇ ನಮಗೆ ದೇವರು ಕೊಟ್ಟಿರುವಂತದ್ದು. ವಾಗ್ದಾನ ಹೇಳೋಣಮ್ಮ. ನನ್ನನ್ನ ಕೇಳಿಕೋ, ನಾನಿನಗೆ ತಿಳಿಯದ ಮಹತ್ತರವಾದ ಗೂಢಾರ್ಥಗಳನ್ನ ಗೋಚರಪಡುತ್ತೇನೆ. ಆ ವಾಕ್ಯನ ಕೇಳಿ 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 ನೀವು ಕೇಳಬೇಕು. ಏಸಪ್ಪ ನೀನು ಹೇಗೆ ಹೇಳಿದ್ಯಾ, ಹೀಗೆ ಹೇಳಿದ್ಯಾ,
ವಾಕ್ಯ ತೆರೆದು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಈ ಪ್ರಾರ್ಥನೆ ಮಾಡಿ ಪ್ರೇಯರ್ ಕೇಳಿ. ಏಸಪ್ಪನಂತ ನೀನ್ ಹೇಳಿದ್ದಿ ನಮ್ಗೆ ಈ ವಾಕ್ಯದ ಗೂಢಾರ್ಥಗಳನ್ನ ಗೋಚರಪಡಿಸು. ಪವಿತ್ರಾತ್ಮನೇ ನನ್ನ ಕಣ್ಣುಗಳನ್ನ ತೆರಿ, ನಾನು ಅದರ ಗೂಢಾರ್ಥಗಳನ್ನ ತಿಳ್ಕೊಳ್ಬೇಕು ಎಂದು ವಾಕ್ಯವನ್ನ ಬಯಸುವವರಾಗಿರಿ ಪ್ರಿಯರೇ. ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಶ್ರೀನಿವಾಸ್ ಬ್ರದರ್ ಕೊಟ್ಟು ಅವರು ಕೂಡ ವಾಕ್ಯದ ಮೇಲೆ ನಮ್ಮ ಸಭೆಗೆ ಪ್ರತಿ ಸಾರಿ ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ಅವ್ರು ಹೇಳ್ತಾ ಇರೋದೆಲ್ಲ ವಾಕ್ಯ ಓದಿ ವಾಕ್ಯ ಓದಿ ವಾಕ್ಯ ಓದಿ ಅಂತ. ನಾನು ಕೂಡ ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ನನಗೆ ಬರ್ಲಿಲ್ಲ ಪ್ರಿಯರೇ. ನಾನು ಅನಿತಾಗೆ ಹೇಳ್ದೆ, ನನಗೆ ದೇವರು ಮಾತಾಡ್ತಾನೆ ಇಲ್ಲ, ನನಗೆ ಆಗಲ್ಲ, ಮೆಸೇಜ್ ಕೊಡಲ್ಲ ನಾನು. ಆದ್ರೆ ಒಂದು ಬೆಳಗ್ಗೆ ನಾನು ದೇವರು ಎದ್ದೇಳು ಅಂತ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಈ ವಾಕ್ಯ ಕೊಟ್ಟು ಇದರ ಕುರಿತು ಮಾತು ಪ್ರಾರ್ಥನೆ ಮಾಡಿ ವಾಕ್ಯ ಓದಿದ್ವಿ. ನಮ್ಮ ಸಭೆಗೆ ದೇವರಾತ್ಮನು ಆಗಾಗ ಹೇಳ್ತಾ ಇದ್ದಾನೆ ವಾಕ್ಯ ಓದಿ. ನನಗೆ ಗೊತ್ತಿಲ್ಲ ಯಾರಿಗೆ ಆತನು ಹೇಳ್ತಾ ಇದ್ದಾನೋ, ನನಗೆ ಗೊತ್ತಿಲ್ಲ ಯಾರು ಇನ್ನೂ ಆ ಒಂದು ಪೂರ್ಣ ತಿಳುವಳಿಕೆಯಲ್ಲಿ ಬರದೇ ಇದ್ದಾನೋ. ಆದ್ರೆ ದೇವರಾತ್ಮನನ್ನ ನಂದಿಸಬೇಡಿ ಪ್ರಿಯರೇ. ದೇವರಾತ್ಮನು ನೊಂದುಕೊಳ್ಳುವ ಹಾಗೆ ಮಾಡಬೇಡಿ ಪ್ರಿಯರೇ. ದೇವರಾತ್ಮನ ವಶಕ್ಕೆ ಒಪ್ಪಿಸಿಕೊಡಿ, ನಿಮ್ಮನ್ನ ಒಪ್ಪಿಸಿಕೊಡಿ ಪ್ರಿಯರೇ. ವಾಕ್ಯ ಓದ್ಲಿಕ್ಕೆ ಬರೀ ವಾಕ್ಯವನ್ನ ಓದಿದರೆ ಸಾಲದು ಪ್ರಿಯರೇ. ಅದರ ಗೂಢಾರ್ಥಗಳನ್ನ ಅದನ್ನ ಅಪ್ಲೈ ಮಾಡಿಕೊಳ್ಳಿ. ಆತ್ಮಿಕವಾಗಿ ಬೆಳೆಯುವುದರಲ್ಲಿ ನಮ್ಮನ್ನ ಒಪ್ಪಿಸಿಕೊಡೋಣ ಪ್ರಿಯರೇ. ಪರಿಶುದ್ಧನಾದ ದೇವರೇ, ಅಪ್ಪ ನಿನ್ನ ಈ ಚಿಕ್ಕ ಮಂದೆಗೆ ನೀನು ಹೇಳುತ್ತಿರುವಂತಹ ವಾಕ್ಯಗಳನ್ನ ಅವರು ಸೀರಿಯಸ್ ಆಗಿ ತೆಗೆದುಕೊಂಡು ಸ್ವಾಮಿ ಗಂಭೀರವಾಗಿ ಅದನ್ನು ಪರಿಗಣಿಸಿ ಕರ್ತನೆ. ಅಪ್ಪ ಇದು ಕರ್ತನೆ ವಾಕ್ಯವನ್ನ ಓದುವ ಮಕ್ಕಳಾಗಿ, ವಾಕ್ಯವನ್ನ ಬಯಸುವ ಮಕ್ಕಳಾಗಿ ಅಪ್ಪ ಹೌದು ಕರ್ತನೆ ದೇವನೇ ಹಳೆಯ ಕಾರ್ಯಗಳನ್ನ ಪೂರ್ವ ಸ್ವಭಾವಗಳನ್ನ ಬಿಟ್ಟು ಬಿಟ್ಟು ಸ್ವಾಮಿ ನಿನ್ನಲ್ಲಿ ಕರ್ತನೆ ಅಪ್ಪ ಪಾರಮಾರ್ಥಿಕವಾದಂತಹ ಹಾಲನ್ನ ಬಯಸುವ ಮಕ್ಕಳಾಗಿ, ಪೇತ್ರನು ಅಲ್ಲಿಗೆ ನಿಲ್ಲಿಸದೆ ಆ ಪಾರಮಾರ್ಥಿಕವಾದ ಹಾಲನ್ನ ಬಯಸುತ್ತಾ ಅದರಲ್ಲಿಯೇ ಬೆಳೆಯಿರಿ ಎಂದು ಹೇಳಿದ ಹಾಗೆ ಸ್ವಾಮಿ ನಮ್ಮ ಸಭೆ ಕರ್ತನೆ ದಿವ್ಯ ಜ್ಯೋತಿ ಸಭೆ ಅದರಲ್ಲಿ ಬೆಳೆಯುವಂತೆ ಪವಿತ್ರಾತ್ಮನೆ ನೀನು ಕಾರ್ಯ ಮಾಡು ಸ್ವಾಮಿ. ಯಾರೊಂದಿಗೆ ನೀನು ಮಾತನಾಡುತ್ತಾ ಇದೆಯೋ ಕರ್ತನೆ ಅವರಲ್ಲಿ ನೀನು ಕಾರ್ಯ ಮಾಡು. ಇನ್ನು ಕರ್ತನೆ ಅಪ್ಪ ಭಯಂಕರವಾದ ದಿನಗಳಲ್ಲಿ ನಾವು ಇದ್ದೇವಲ್ಲ, ನಮಗೆ ಗೊತ್ತಿಲ್ಲ ಸ್ವಾಮಿ ಯಾವಾಗ ಏನು ಆಗುತ್ತದೆ ಎಂದು. ಆದರೆ ದೇವರಾತ್ಮನೆ ನೀನು ಮಾತನಾಡು ಅಪ್ಪ, ನೀನು ಮಾತನಾಡು ಸ್ವಾಮಿ. ಅವರು ತಮ್ಮನ್ನ ಒಪ್ಪಿಸಿಕೊಟ್ಟು ತಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳುವಂತೆ ಸ್ವಾಮಿ ಹೌದು ಕರ್ತನೆ ನೀನ್ ಕಾರ್ಯ ಮಾಡು. ಯೇಸುವೇ ನಿನ್ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಬೇಡುವವಳಾಗಿದ್ದೇನೆ ಒಳ್ಳೆಯ ತಂದೆ. ಹಾಲೆಲೂಯಾ. ದೇವರು ಕೆಲವೊಂದ್ಸಾರಿ ಕಠಿಣವಾಗಿ ಮಾತನಾಡುತ್ತಿದ್ದಾರೆ. ದೇವರ ಆತ್ಮನ ಮುಂದೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ದೇವರಿಗೆ ಇಷ್ಟ ಇಲ್ಲ ನಾವು ಬರೀ ಸಭೆ ಬಂದು ಹೋಗುವಂತ. ದೇವರಿಗೆ ಯಾವ್ದು ಇಷ್ಟ, ನಾವು ಈ ಸತ್ತ ಮಕ್ಕಳಾಗಿ ಬೆಳಿಬೇಕು ಅಂತ ಹೇಳಿ. ಅದಕ್ಕಾಗಿ ಯಾರೊಂದಿಗೆ ದೇವರು ಮಾತನಾಡುತ್ತಾನೆ ಅವರು ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ದೇವರಲ್ಲಿ ಬೆಳೆಯುವುದಕ್ಕೆ ನಾವು ದೇವರನ್ನು ಕೇಳಿಕೊಳ್ಳೋಣ. ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆಯು, ಸಹವಾಸವು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಪ್ರೇಸ್ ದಿ ಲಾರ್ಡ್. ಯೇಸಪ್ಪ ನಿಮ್ಮನ್ನು ಆಶೀರ್ವದಿಸಲಿ.